13 ಸಚಿವರುಗಳೊಂದಿಗೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು 20 ಜನರನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ. ಆ 20 ಜನ ಯಾರು? ಈ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದ ಎಷ್ಟು ಜನ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಬರ್ತಾರೆ? ಹೊಸಬರಿಗೆ ಎಷ್ಟು ಜನರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ? ಈ ಚರ್ಚೆಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಕ್ಯಾಬಿನೆಟ್ಗೆ ಬರಬೇಕು ಅನ್ನುವವರು ಬೇರೆ ಬೇರೆ ಮಾರ್ಗಗಳ ಮೂಲಕ ಮುಖ್ಯಮಂತ್ರಿಗಳ ಮೇಲೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾನೆ ಇದ್ದಾರೆ. ಜಾತಿ ಲಾಬಿ ಜೋರಾಗಿದೆ. ಅದನ್ನ ಕಾಂಗ್ರೆಸ್ ವರಿಷ್ಠರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸಚಿವ ಸಂಪುಟ ಸೇರ್ಪಡೆಗೆ ಲಾಬಿ ಮಾಡಿದ್ರೆ ಶಿಸ್ತು ಕ್ರಮ ಫಿಕ್ಸ್ ಅನ್ನುವ ಸೂಚನೆ ಬಂದಿದೆ. ಮುಖ್ಯಮಂತ್ರಿಗಳ ಭೇಟಿಗೆ ಸಮುದಾಯದ ಹಿರಿಯರನ್ನು ಕಳಿಸೋದು, ಧರ್ಮ ಗುರುಗಳು, ಮಠಾಧೀಶರುಗಳನ್ನು ಕಳಿಸೋದು, ಮಾಜಿ ಮುಖ್ಯಮಂತ್ರಿಗಳ ಭೇಟಿ ಕಳಿಸೋದು, ಇದೆಲ್ಲ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಿ ಅನ್ನುವ ಸೂಚನೆ ಬಂದಿದೆಯಂತೆ. ಮುಖ್ಯಮಂತ್ರಿಗಳಿಗೆ ಫೋನ್ ಬಂದಿದೆ ದಿಲ್ಲಿಯಿಂದ, ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡಬೇಡಿ ಅಂತ. ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ನಡೆಸಿರುವುದು, ಸ್ವಾಮೀಜಿಗಳು ಹಾಗೂ ಧಾರ್ಮಿಕ ಗುರುಗಳ ಮೂಲಕ ಒತ್ತಡ ಹೇರುವ ಪ್ರಯತ್ನಗಳು ಮಾಧ್ಯಮದಲ್ಲಿ ವರದಿಯಾಗಿದ್ದು ಪಕ್ಷಕ್ಕೆ ಮುಜುಗರ ತಂದಿದೆ. ಹೀಗಾಗಿ ಸಚಿವ ಸ್ಥಾನ ಬೇಡಿಕೆಯೊಂದಿಗೆ ಗುಂಪು ಗುಂಪಾಗಿ ಭೇಟಿ ಮಾಡಲು ಶಾಸಕರು ಹಾಗೂ ಪರಿಷತ್ ಸದಸ್ಯರಿಗೆ ಅವಕಾಶ ನೀಡಬೇಡಿ, ಸಚಿವ ಸ್ಥಾನಕ್ಕೆ ಲಾಬಿ ಮಾಡುವುದು, ರಾಜಕೀಯವಾಗಿ ಒತ್ತಡ ಹಾಕುವುದು ಹಾಗೂ ಇತರೆ ಬೆಳವಣಿಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಈ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ ನೀತಿ ಅನುಸರಿಸಲಿದೆ. ಸೂಕ್ತ ಸಂದರ್ಭದಲ್ಲಿ ಪಕ್ಷ ಸಂಪುಟ ವಿಸ್ತರಣೆಯ ಬಗ್ಗೆ ಕ್ರಮ ಕೈಗೊಳ್ಳಲಿದೆ. ಒಂದು ವೇಳೆ ಇಂಥ ಪ್ರಯತ್ನಗಳು ಮತ್ತೆ ನಡೆದರೆ ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸಲಿದೆ ಎಂದು ಹೈಕಮಾಂಡ್ ತಿಳಿಸಿದೆ ಅಂತ ಮಾಧ್ಯಮ ಪ್ರಕಟಣೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ. ಆನಂದ್, ಇನ್ನು ಹೆಂಗ್ರಿ ಆಕಾಂಕ್ಷಿಗಳು ಮುಖ್ಯಮಂತ್ರಿಗಳ ತನಕ ನಮಗೆ ನಿರೀಕ್ಷೆ ಇದೆ ಸಚಿವರಾಗುವುದು ಅನ್ನೋ ಮಾಹಿತಿ ತಲುಪಿಸೋದು ಹೆಂಗೆ? ಅವ್ರಿಗಿರೋ ಬೆಂಬಲ ತೋರಿಸೋದು ಹೆಂಗೆ?
ಅಜಿತ್, ಇದು ಒಂದು ರೀತಿ ಸಚಿವಾಕಾಂಕ್ಷಿಗಳಿಗೆ ಒಂದು ರೀತಿ ಶಾಕ್ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಸಹಜವಾಗಿ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ 30 ಸಚಿವ ಮಂದಿಯನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಾಗಿದೆ. ಜಾತಿ ಸಮೀಕರಣದ ಆಧಾರದಲ್ಲಿ ಪ್ರಬಲ ಜಾತಿಗಳಿಗೆ ಅವಕಾಶ ಕೊಡೋದು ಸೇರಿದಾಗೆ ಬೇರೆ ಬೇರೆ ಕಳೆದ ಬಾರಿ ಯಾರಿಗೆ ಅವಕಾಶ ಇರಲಿಲ್ವೋ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಒತ್ತಡಗಳು ಜೋರಾಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ ಹೈಕಮಾಂಡ್ನ ತೀವ್ರ ಮಧ್ಯಪ್ರವೇಶದ ಕಾರಣಕ್ಕಾಗಿ, ಕೆಲವರು ಲಾಬಿಯ ಕಾರಣಕ್ಕಾಗಿ ಸಂಪುಟದ ಒಳಗಡೆ ಬಂದಿದ್ದರು. ಚಿಕ್ಕ ಪುಟ್ಟ ಸಮುದಾಯಗಳಿಗೆ ಅವಕಾಶ ಸಿಗಲಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಹಿರಿಯರಿಗೆ ಅವಕಾಶಗಳು ಲಭ್ಯ ಆಗಿರಲಿಲ್ಲ. ಬೈರತಿ ಸುರೇಶ್ ಅಂತವರು ಕೂಡ ಸಂಪುಟದೊಳಗೆ ಬರಲಿಕ್ಕೆ ಅವಕಾಶ ಆಗಿತ್ತು. ಬೇರೆ ಬೇರೆ ಕಾರಣಗಳು ಕೂಡ ಇತ್ತು. ಆದರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ, ಅಂದರೆ ಈಗಾಗಲೇ 3 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಸ ಮುಖ್ಯಮಂತ್ರಿಯ ಸಂಪುಟದಲ್ಲಿ ಯಾರ್ಯಾರು 4, 5, 6 ಬಾರಿ ಗೆದ್ದಿರ್ತಕ್ಕಂಥ ಅವಕಾಶ ಕೊಡಬೇಕು ಅಂತೇಳಿ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಮೇಲೆ ಮತ್ತು ಎ ಸಿ ಅಧ್ಯಕ್ಷರ ಮೇಲೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ತಮಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ JS ಪಾಟೀಲರು ತುಮಕೂರಿನಿಂದ ಪಾದಯಾತ್ರೆಗಳನ್ನು ಅವರ ಬೆಂಬಲಿಗರು ಮಾಡ್ಕೊಂಡು ಬಂದರು. ತುಮಕೂರಿಂದ ಪಾದಯಾತ್ರೆ ಮಾಡಿಕೊಂಡು ನೇರವಾಗಿ KPC ಕಚೇರಿ ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ನಮ್ಗೆ ಅವಕಾಶ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದರು. ಜಮೀರ್ ಅಹಮದ್ ಬೆಂಬಲಿಗರು ಅವರು ಚಾಮರಾಜಪೇಟೆಯಲ್ಲಿ ನಡೀತಾನೆ ಇದೆ. ಚಾಮರಾಜಪೇಟೆಯಲ್ಲೂ ಕೂಡ ಅವರು ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಚಲೋ ಮಾಡಿದ್ರು. ಅದು ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಎಲ್ಲ ಡ್ರಾಮಾ ಕೂಡ ನಡೀತು. ಇನ್ನೊಂದು ಕಡೆ ನಾಡಗೌಡರು ಕೂಡ ತಮ್ಮದೇ ಆಗಿರತಕ್ಕಂಥ ಪ್ರಯತ್ನಗಳನ್ನು ಕೂಡ ಮುಂದುವರಿಸಿದರೆ, ಕಾಶಪ್ಪನವ್ರ ಬೆಂಬಲಿಗರು ಪ್ರಯತ್ನ ಮುಂದುವರಿಸಿದರೆ, ಸಲೀಂ ಅಹಮದ್ ಅವರ ಬೆಂಬಲಿಗರು, ಧರ್ಮಗುರುಗಳು ಮುಖ್ಯಮಂತ್ರಿಗಳನ್ನು ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನು ಮತ್ತು BK ಹರಿಪ್ರಸಾದ್ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಭೇಟಿ ಮಾಡಿದರೆ ಅವಕಾಶಗಳನ್ನು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇರ್ತಕ್ಕಂಥ ಒಂದು ಅವಕಾಶ, ನಾಯಕರ ಮೇಲೆ ನಮಗೆ ದಯವಿಟ್ಟು ಅವಕಾಶ ಕೊಡಿ, ನಾನು ಹಿರಿಯ ಇದ್ದೇನೆ ಅಥವಾ ಈ ಕಾರಣಕ್ಕಾಗಿ ಕೊಡಬೇಕು ಅಂತಕ್ಕಂದ್ರೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ. ಯಾಕಂದರೆ ಈ 3 ಬಾರಿ 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥವ್ರು ದೆಹಲಿಯಲ್ಲಿ ಲಾಬಿ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದಾಗ ಸಹಜವಾಗಿ ಪಕ್ಷದ ಫೋರಮ್ ಒಳಗಡೆ, ಅಂದರೆ ಪಕ್ಷದ ಪ್ರಮುಖರು ಯಾರಿದ್ರು ಅವರಿಗೆ ಲಾಬಿ ಮಾಡಿ ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಅಂತಕ್ಕಂಥದ್ದು, ರಾಜಕಾರಣದ ಸಂಧ್ಯಾ ಕಾಲದಲ್ಲಿದ್ದೇವೆ ಒಂದು ಅವಕಾಶ ಕೊಡಿ ಅಂತಕ್ಕಂಥ ಕೇಳುವಂತಿರ್ಬೋದು. ಅಥವಾ ನಮ್ಮ ಜಾತಿ ಅಂದರೆ ನಮ್ಮ ಸಮುದಾಯಗಳು ಒಳಪಂಗಡಗಳಿಗೆ ಅವಕಾಶ ನೀವು ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ಕೊಡಿ ಅಂತಕ್ಕಂಥ. ಯಾಕಂದರೆ ಲಿಂಗಾಯತ ಸಮುದಾಯ ಅಂದ ತಕ್ಷಣ ಮೇಲ್ 3-4 ಜಾತಿಗಳನ್ನು ಮಾತ್ರ ಕಾಣುತ್ತೆ. ಒಳಗಿರ್ತಕ್ಕಂಥ ರೆಡ್ಡಿ ಸಮುದಾಯ ಸೇರಿದಾಗೆ ಪ್ರಮುಖ ಅವಕಾಶ ಕೊಡದೇ ಇದ್ದರೆ, ಕೊಟ್ಟರೂ ಕೂಡ ಯಾವ ಭಾಗದವ್ರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಮೂಲ ಕಾಂಗ್ರೆಸ್ಸಿಗೆ ಕೊಡಬೇಕು, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಸಹಜವಾಗಿ ಅವರು ಒತ್ತಡಗಳನ್ನು ಹೇರ್ತಾ ಇದ್ರು. ಈ ಒತ್ತಡ ಎಲ್ಲೋ ಒಂದು ಕಡೆ ಸಹಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ ಹಾಕುವಂಥ ರೀತಿಯಲ್ಲಿ ಇವತ್ತು ಮಾಧ್ಯಮ ಪ್ರಕಟಣೆಗಳ ಮೂಲಕ ಯಾರ್ಯಾರು ಡಿಮಾಂಡ್ ಮಾಡ್ತಾಯಿದ್ರು ಅವ್ರನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಭಾಳ ಮುಖ್ಯವಾಗಿ ಹಾಗಾದರೆ ಈ ರೀತಿ ಕಂಟ್ರೋಲ್ ಮಾಡಿದಾದರೆ ನಿಜವಾಗ್ಲೂ ಕೂಡ ಸಿಗಬೇಕಾಗಿರ್ತಕ್ಕ ಸ್ಥಾನಮಾನಗಳು ಆ ಸಮುದಾಯಗಳಿಗೆ ಸಿಗುತ್ತಾ, ಅಥವಾ MLA ಸಿಗುತ್ತಾ, ಅಥವಾ ಇಷ್ಟು ವರ್ಷ ಕಾಯ್ತಾ ಇರ್ತಕ್ಕಂಥವ್ರು ಮೂಲ ಕಾಂಗ್ರೆಸ್ಸಿಗೆ ಇರ್ಬೋದು, ಅಥವಾ ಹಲವು ವರ್ಷಗಳಿಂದ ಸಂಪುಟ ಸೇರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರುವಂಥ ಅಥವಾ ಪ್ರಯತ್ನ ಮಾಡ್ತಾ ಇರುವವನಿಗೆ ಅವಕಾಶ ಸಿಗತ್ತಾ, ಇದು ಕೂಡ ಸಹಜವಾಗಿ ಪ್ರಶ್ನೆ ಆಗ್ತಾ ಇದೆ. ಯಾಕೆಂದರೆ ಈ ರೀತಿ ಒಂದು ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನೋದನ್ನು ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಲೇಬೇಕು. ಯಾಕಂದರೆ ದೆಹಲಿಗೆ ಬಂದು ಲಾಬಿ ಮಾಡ್ತಕ್ಕಂಥ ವರ್ಗವೇ ಬೇರೆ, ಮತ್ತು ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರನ್ನು ಭೇಟಿ ಮಾಡಿ ಸಮುದಾಯಕ್ಕೆ ಆದ್ಯತೆ ಕೊಡಿ ಅಂತಕ್ಕಂಥದ್ದು, ಸಮುದಾಯಕ್ಕೆ ಯಾವ್ಯಾವ ಕಾರಣಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಎಲ್ಲವೂ ಕೂಡ ಇದು ನಡೀತದೆ. ಯಾಕಂದರೆ ನಾವು ಗಮನಿಸಬಹುದು 20 ವರ್ಷಗಳ ಅವಧಿಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಬ್ಬರಿಗೂ ಮಂತ್ರಿ ಇಲ್ಲ ಮುಸ್ಲಿಂ ಸಮುದಾಯಕ್ಕೆ. ನಿನ್ನೆ ಅವರು ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ DKC ಭೇಟಿ ಮಾಡಿದಾಗಲೂ ಕೂಡ ಮುಸ್ಲಿಂ ಧರ್ಮಗುರುಗಳು ಹೇಳ್ತಾ ಇದ್ರು 20 ವರ್ಷಗಳಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಂತ್ರಿ ಮಾಡಲಿಲ್ಲ. SM ಕೃಷ್ಣ ಕಾಲದಲ್ಲಿ ಮಾತ್ರ ಅವಕಾಶ ಸಿಕ್ಕಿತ್ತು, ನಂತರ ಸಿಗಲೇ ಇಲ್ಲ. ಆ ಕಾರಣಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಅವಕಾಶ ಕೊಡಿ. ಮುಸ್ಲಿಮರು ಅಂದ ತಕ್ಷಣ ಯಾರೋ 3-4 ಜನ ಅವ್ರನ್ನಷ್ಟೇ ಕನ್ಸಿಡರ್ ಮಾಡಬೇಡಿ. ಕಲ್ಯಾಣ ಕರ್ನಾಟಕದ ಒಬ್ಬರು, ಕರಾವಳಿಯಿಂದ ಒಬ್ಬರು, ಬೆಂಗಳೂರಿಂದ ಒಬ್ಬರು ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಸರಿಯಾದ ಕ್ರಮ ಅಲ್ಲ. ನಮಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಅವಕಾಶ ಕೊಡಿ, 20 ವರ್ಷ ಮೇಲಾಯಿತು ಅನ್ನುವಂಥ ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ. ಆ ರಿಕ್ವೆಸ್ಟು ನ್ಯಾಯಸಮ್ಮತವಾಗಿಯೇ ಇದೆ. ಬಂದಿರತಕ್ಕಂಥ ವ್ಯಕ್ತಿಗಳು ಅವರು ಯಾರ ಪರ ಲಾಬಿ ಮಾಡೋಕ್ಕೆ ಬೈದ್ರು ಅದು ಭಾಳ ಮುಖ್ಯ ಅಲ್ಲ. ಇಲ್ಲಿ ಆ ಸಮುದಾಯಗಳ ಅವಕಾಶ ಕೊಡಿ ಅಂತೇಳಿ ಒಂದು ವೇದಿಕೆಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಕೂಡ ಬಹಳ ಶಾಂತಚಿತ್ತವಾಗಿ ಅವರ ಬೇಡಿಕೆಯನ್ನು ಕೇಳಿದ್ದಾರೆ, ಅವರ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಿಮ್ಮ ಜೊತೆ ನಾ ಇದೇನಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಆ ಒಂದು ಡೆವಲಪ್ಮೆಂಟ್ ಆದ 2 ದಿನಕ್ಕೆ ಈ ರೀತಿಯಾಗಿರುವಂಥ ಮಾಧ್ಯಮ ಪ್ರಕಟಣೆ ಮೂಲಕ ಈ ಆಕಾಂಕ್ಷೆಗಳನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ಇದನ್ನು ಎಲ್ಲೋ ಒಂದು ಕಡೆ ಹೈಕಮಾಂಡಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಒತ್ತಡ ಜೋರಾಗ್ತದೆ ಅಂತಕ್ಕಂಥ ಮನವರಿಕೆ ಆಗಿದೆ. ಆ ಕಾರಣಕ್ಕಾಗಿ ಒಂದು ರೀತಿ ಇವ್ರನ್ನ ಬ್ರೇಕ್ ಹಾಕುವಂಥ, ಆರಂಭಿಕವಾಗಿ ಬ್ರೇಕ್ ಹಾಕುವಂಥ ಪ್ರಯತ್ನ ಮಾಡಿದ್ರ ಒಂದು ಭಾಗ ಅಂತ ಹೇಳ್ಬೋದಾಗಿದೆ ಅಜಿತ್. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.